ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಐ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನಿಲ್ ರೋಣನವರ್. ತಮ್ಮನೇ ನೋಡಿ ಶಾಕ್ ಆಯ್ತಾ? ಅಥವಾ ವಿರಾಟ್ ಕೊಹ್ಲಿಗೂ ನೀಟ್ ಪೇಪರ್ ಲೀಗೂ ಏನ್ ಸಂಬಂಧ ಅಂತೀರಾ? ಹೇಳ್ತೀನಿ. ಅದಕ್ಕೂ ಮುಂಚೆ ಈ ಚಿಕ್ಕ ವಿಡಿಯೋ ಕ್ಲಿಪ್ ನ ನೋಡ್ಕೊಂಬೋದು. विराट कोहली यहाँ आके सनातनी बन जाता है. एक टांग तेरी वृंदावन में, एक टांग तेरी लंदन में. पहले दिमाग ನೋಡಿದ್ರಲ್ಲ ವೀಕ್ಷಕರೇ, ಈ ಮಹಿಳೆ ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಡೆಲ್ಲಿಲಿ ನಡೀತಿರಂತ ಈ ನೀಟ್ ಪೇಪರ್ ಲೀಕ್ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅನ್ಸುತ್ತೆ. ಯಾರೇ ಆಗಿರ್ಲಿ, ವಿದ್ಯಾರ್ಥಿಗಳ ಪರ ನಿಂತು ಹೋರಾಟ ಮಾಡ್ತಿರೋದು ಒಂದೊಳ್ಳೆ ಕೆಲಸನೇ, ಎರಡು ಮಾತಿಲ್ಲ. ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಿರೋಂಥ ಸಮಸ್ಯೆಗಳ ಬಗ್ಗೆ ಮಾತಾಡ್ತಿರೋದು ತಪ್ಪಲ್ಲ, ಅದರಲ್ಲೂ ಎರಡು ಮಾತಿಲ್ಲ. ಆದ್ರೆ ನಮ್ಮ ಆಕ್ಷೇಪ ಇರೋದು ಅವ್ರು ವಿರಾಟ್ ಕೊಹ್ಲಿ ಬಗ್ಗೆ ಆಡಿರಂತ ಮಾತುಗಳ ಬಗ್ಗೆ. ಹೌದು, ಇವತ್ತು ವಿರಾಟ್ ಕೊಹ್ಲಿಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ ಗುರು? ವಿರಾಟ್ ಕೊಹ್ಲಿ ಯಾಕೆ ಈ ಪ್ರತಿಭಟನೆ ಬಗ್ಗೆ ಮಾತಾಡಬೇಕು? ಅವ್ರು ಯಾಕೆ ಈ ಸ್ಟೂಡೆಂಟ್ಸ್ ನ ಸಪೋರ್ಟ್ ಮಾಡಬೇಕು? ಅರೆ ಇದೇನ್ರಿ ಹಿಂಗ್ ಮಾತಾಡ್ತಿದ್ದೀರಾ? ವಿರಾಟ್ ಕೊಹ್ಲಿ ಈ ದೇಶದ ಪ್ರಜೆ ಅಲ್ವಾ? ಒಬ್ಬ ಜವಾಬ್ದಾರಿಯುತ ಸೆಲೆಬ್ರಿಟಿ ಆಗಿ, ಇನ್ಫ್ಲೂಯೆನ್ಷರ್ ಆಗಿ, ಯೂತ್ ಐಕಾನ್ ಆಗಿ ಅವ್ರು ಯಾಕೆ ಮಾತಾಡಬಾರ್ದು? ವಿದ್ಯಾರ್ಥಿಗಳ ಬೆನ್ನಿಗೆ ಅವ್ರು ಯಾಕೆ ನಿಲ್ಬಾರ್ದು ಅಂತ ನೀವು ಕೇಳ್ಬೋದು. ಹೌದು, ವಿರಾಟ್ ಕೊಹ್ಲಿ ಈ ದೇಶದ ನಾಗರಿಕ. ಇಂಥ ವಿಚಾರಗಳ ಬಗ್ಗೆ ಅವ್ರು ಮಾತಾಡಬೇಕು ಅಂತ ನಿರೀಕ್ಷೆ ಮಾಡೋದು ತಪ್ಪಲ್ಲ. ಅವ್ರ ಅಭಿಪ್ರಾಯನ ನಾವು ತಪ್ಪು ಅಂತಾನು ಹೇಳ್ತಿಲ್ಲ. ಆದ್ರೆ ಅವ್ರು ಮಾತಾಡ್ಲೇಬೇಕು, ಈ ಹೋರಾಟನ ಬೆಂಬಲಿಸಲೇಬೇಕು ಅಂತ ಒತ್ತಾಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಖಂಡಿತ ಸರಿಯಲ್ಲ. ಯಾಕಂತ ಕೂಡ ಹೇಳ್ತೀನಿ. ಇವತ್ತು ಕ್ರಿಕೆಟರ್ಸ್ ಆಗಿರ್ಲಿ, ಸಿನಿಮಾ ನಟರಾಗಿರ್ಲಿ, ಅವ್ರು ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಒಂದು ಧರ್ಮಕ್ಕೆ ಅಥವಾ ಒಂದು ಜಾತಿಗೆ ಮಾತ್ರ ಸೀಮಿತರಾಗಿರಲ್ಲ. ಅವರು ಎಲ್ಲಾ ವರ್ಗದ ಜನರು ಇಷ್ಟಪಡ್ತಿರ್ತಾರೆ, ಅವ್ರನ್ನ ಆರಾಧಿಸ್ತಿರ್ತಾರೆ, ಪೂಜೆ ಮಾಡ್ತಾರೆ. ಹಂಗಾಗಿ ಎಷ್ಟೋ ಜನ ಸೆಲೆಬ್ರಿಟಿಗಳು ರಾಜಕೀಯ ಅಥವಾ ಕಾಂಟ್ರವರ್ಸಿ ವಿಚಾರಗಳ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಮಾತಾಡಿದ ತಕ್ಷಣ ಅವ್ರು ಒಂದು ವರ್ಗದ ಜನರ ವಿರೋಧ ಕಟ್ಕೋಬೇಕಾಗುತ್ತೆ. ಅವ್ರ ಅಭಿಮಾನಿಗಳು ಡಿವೈಡ್ ಆಗಿಬಿಡ್ತಾರೆ. ಇದೆಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಅವರ ಮಾರ್ಕೆಟ್ ವ್ಯಾಲ್ಯೂಗೆ ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನ ಅವರು ಸಾರ್ವಜನಿಕವಾಗಿ ಹೇಳೋದೇ ಇಲ್ಲ. ಹೇಳದೆ ಇರೋದು ಕೂಡ ಅವ್ರ ಹಕ್ಕುನೇ. ಆದ್ರೆ ಇವತ್ತು ಪ್ರಕಾಶ್ ರೈ, ಕಿಶೋರ್ ಅಂತ ಸೆಲೆಬ್ರಿಟಿಗಳು ಧೈರ್ಯವಾಗಿ ಬಂದು ಅವ್ರ ಒಪಿನಿಯನ್ ತಿಳಿಸ್ತಾರೆ. ಅದಕ್ಕಾಗಿ ಅವರ ಗಟ್ಸ್ನ ನಾವು ಮೆಚ್ಚಲೇಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಎಲ್ಲರೂ ಅವ್ರಂಗೆ ಇರಬೇಕು ಅನ್ನೋದು ಅಥವಾ ಅವ್ರಂಗೆ ಇರ್ಲೇಬೇಕು ಅನ್ನೋಂಥ ನಿರೀಕ್ಷೆ ಮಾಡೋದು ಸರಿಯಲ್ಲ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಪ್ರತಿ ಸಾರಿ ಏನಾದ್ರು ಆದಾಗ, ಚಳವಳಿ, ಹೋರಾಟ ಅಥವಾ ಮೂವ್ಮೆಂಟ್ ಆದಾಗ ಸೆಲೆಬ್ರಿಟಿಗಳನ್ನ ತಂದ್ಬಿಡ್ತೀವಿ, ನಾವು ತಂದ್ಬಿಡ್ತೀವಿ. ನನ್ಗೆ ಅರ್ಥ ಆಗಲ್ಲ, ಸೆಲೆಬ್ರಿಟಿಗಳು ನಮ್ಗೆ ರಂಜಿಸ್ತಾರೆ. ನಾವು ಅವರ ಸಿನಿಮಾಗಳಿಗೆ, ಪಂದ್ಯಗಳಿಗೆ ಅಥವಾ ಅವ್ರು ನೀಡೋ ಸೇವೆಗಳಿಗೆ ಹಣ ಕೊಡ್ತೀವಿ. ಅವ್ರು ತಮ್ಮ ಕೆಲಸ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಸಂಭಾವನೆ ಪಡಿತಾರೆ, ಅದಕ್ಕೆ ತೆರಿಗೆ ಕೂಡ ಕಟ್ತಾರೆ. ಇದ್ರ ಜೊತೆಗೆ ಎಷ್ಟೋ ಸೆಲೆಬ್ರಿಟಿಗಳು ತಮ್ಮದೇ ಆದ ರೀತಿಯಲ್ಲಿ ಸಾಮಾಜಿಕ ಸೇವೆ ಮಾಡ್ತಿದ್ದಾರೆ, ಜನರಿಗೆ ಸಹಾಯ ಮಾಡ್ತಿದ್ದಾರೆ. ತಾವು ಕಷ್ಟಪಟ್ಟು ದುಡ್ಡು ಹಣನ ಮತ್ತೊಬ್ಬರಿಗಾಗಿ ಖರ್ಚು ಮಾಡ್ತಿದ್ದಾರೆ. ಅದೇನು ಸಾಮಾನ್ಯ ವಿಚಾರ ಅಲ್ಲ. ಆದ್ರೂ ನಾವು ಸೆಲೆಬ್ರಿಟಿಗಳನ್ನ ಬೈತೀವಿ, ಟೀಕಿಸ್ತೀವಿ, ಸಾಮಾಜಿಕ ಜವಾಬ್ದಾರಿ ಇಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ಇವತ್ತು ನಮ್ಮ ಓಟಿಂದ ಗೆದ್ದು ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿ ನೂರಾರು ಕೋಟಿ ಆಸ್ತಿ ಮಾಡ್ಕೊಂಡಂತ ರಾಜಕಾರಣಿಗಳನ್ನ ಮಾತ್ರ ನಾವು ಪ್ರಶ್ನೆ ಮಾಡೋದೇ ಇಲ್ಲ. ಅದ್ ಯಾಕಂತ ನನ್ಗೆ ಇವತ್ತು ಕೂಡ ಅರ್ಥ ಆಗಿಲ್ಲ. ಹೌದು, ಸೆಲೆಬ್ರಿಟಿಗಳು ಕೂಡ ಸಾಮಾಜಿಕ ಜವಾಬ್ದಾರಿ ಇರಬೇಕು, ಅವರು ಕೂಡ ಸಮಾಜದ ಬಗ್ಗೆ ಕಾಳಜಿ ವಹಿಸಬೇಕು. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಓಟ್ ಇಂದ ಗೆದ್ದು ಅಧಿಕಾರಕ್ಕೆ ಬಂದು ರಾಜಕಾರಣಿಗಳ ಬಗ್ಗೆ ಕೂಡ ನಾವು ಮಾತಾಡಬೇಕು, ಅವ್ರನ್ನ ಪ್ರಶ್ನೆ ಮಾಡಬೇಕು. ಅವ್ರು ಕೊಟ್ಟಂತ ಭರವಸೆಗಳನ್ನ ಅವ್ರು ಈಡೇರಿಸಿದ್ರೆ ಅದ್ರ ಬಗ್ಗೆ ಮಾತಾಡಬೇಕು, ಅವ್ರು ಪ್ರಶ್ನೆ ಮಾಡಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡಬೇಕು. ಅವ್ರ ಮನೆ ಮುಂದೆ ಧರಣಿ ಮಾಡಬೇಕು, ಅಗತ್ಯ ಬಿದ್ರೆ ಅವ್ರ ಕಾಲರ್ ಹಿಡಿದು ಪ್ರಶ್ನೆ ಮಾಡಬೇಕು. ಅವ್ರ ಜವಾಬ್ದಾರಿ ನಾವು ಎತ್ತು ತೋರಿಸ್ಬೇಕು. ಯಾಕಂದ್ರೆ ಅವರನ್ನ ಆಯ್ಕೆ ಮಾಡಿದ್ದು ನಾವು. ಅವ್ರ ಸಂಬಳ, ಡಿ ಎ ಹಾಗೂ ಸರ್ಕಾರದಿಂದ ಬರುವಂತ ಎಲ್ಲಾ ಸೌಲಭ್ಯಗಳು ಕೊಡೋದು ನಮ್ಮ ತೆರಿಗೆ ಹಣದಿಂದ. ಹಾಗಾಗಿ ಸೆಲೆಬ್ರಿಟಿಗಳು ಮಾತಾಡಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿರ್ಬೋದು, ಅದು ತಪ್ಪಲ್ಲ. ಆದ್ರೆ ಮಾತಾಡ್ಲೇಬೇಕು ಅಂತ ಒತ್ತಾಯ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಯಾಕಂದ್ರೆ ಸೆಲೆಬ್ರಿಟಿಗಳು ಅವರು ಕೂಡ ಕೆಲಸ ಮಾಡ್ತಿರಂತವ್ರೆ, ಅವ್ರೇನು ರಾಜಕೀಯದವ್ರಲ್ಲ. ರಾಜಕೀಯದವರಿಗೆ ನಾವು ಕ್ವಶನ್ ಮಾಡಬೇಕು. ಈ ಸೆಲೆಬ್ರಿಟಿಗಳಿಗೆ ಏನ್ ಕ್ವಶನ್ ಮಾಡ್ತೀವೋ ಅದೇ ತರ ನಾವು ರಾಜಕೀಯದವ್ರಿಗೆ ಕಾಲರ್ ಹಿಡಿದು ಕ್ವಶನ್ ಮಾಡಬೇಕು. ಅವ್ರ ಮನೆ ಮುಂದೋಗಿ ಧರಣಿ ಮಾಡ್ಬೇಕು. ನಾನು ಆಗ್ಲೇ ಹೇಳ್ದಂಗೆ, ಆಗ್ಲೇ ಮಾತ್ರ ಈ ದೇಶ ಉದ್ಧಾರ ಆಗೋದು, ಈ ರಾಜ್ಯ ಉದ್ಧಾರ ಆಗೋದು. ಧನ್ಯವಾದಗಳು.